ಇನ್ನು ಮಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಗಲಭೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಕ್ಯೂರಿಟಿಯನ್ನ ಟೈಟ್ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಬಿಸಿ ರೋಡ್ ಚಲೋ ಜಟಾಪಟಿ ಹಿನ್ನೆಲೆಯಲ್ಲಿ ಮುಸ್ಲಿಂ ಮುಖಂಡರು ಒಂದು ಸವಾಲನ್ನ ಹಾಕಿದ್ದಾರೆ. ಬಜರಂಗ ದಳ ಅದಕ್ಕೆ ಪ್ರತಿ ಸವಾಲ್ ಹಾಕಿದೆ. ಈ ರೀತಿ ಸವಾಲ್ ಪ್ರತಿ ಸವಾಲ್ ಎರಡೂ ಕೂಡ ನಡೀತಾ ಇರುವಂತದ್ದು. ಈದ್ ಮೆರವಣಿಗೆ ತಡಿಬೇಕು ಅಂತ ಹೇಳಿ ಶರಣ್ ಪಂಪ್ವೆಲ್ ಕರೆಯನ್ನ ಕೊಟ್ಟಿದ್ರು. ತಾಕತ್ತಿದ್ರೆ ತಡೀರ್ ನೋಡೋಣ ಅಂತ ಹೇಳಿ ಮುಸ್ಲಿಂ ಮುಖಂಡರು ಅದಕ್ಕೆ ಸವಾಲ್ ಹಾಕಿದ್ದಾರೆ. ಸೊ ಮುಸ್ಲಿಂ ಮುಖಂಡರ ಸವಾಲನ್ನ ಬಜರಂಗ ದಳ ಈಗ ಸ್ವೀಕರಿಸಿದೆ. ಹಾಗಾಗಿ ಇವತ್ತು ಬಿಸಿ ರೋಡ್ ಚಲೋ ಅನ್ನ ಕರೆ ಕೊಟ್ಟಿದೆ. ವಿಎಚ್ಪಿ ಬಜರಂಗ ದಳ ಇವತ್ತು ಬಿಸಿ ರೋಡ್ ಚಲೋ ಹಮ್ಮಿಕೊಂಡಿದೆ. ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ನಲ್ಲಿ ಪೊಲೀಸರು ಕೂಡ ಹೈ ಅಲರ್ಟ್ ಅನ್ನ ಈಗ ಘೋಷಿಸಿದ್ದಾರೆ. ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ನಲ್ಲಿ ಹೈ ಅಲರ್ಟ್ ಪೊಲೀಸರು ಕೂಡ ಹೆಚ್ಚಿನ ಸೆಕ್ಯೂರಿಟಿಯನ್ನ ಈಗ ಹಾಕಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಒಂದ್ ಕಡೆ ಬಿಸಿ ರೋಡ್ ಮಂಗಳೂರು ಸದ್ಯದ ಒಂದು ಪರಿಸ್ಥಿತಿ. ಪೊಲೀಸರು ಈಗಾಗಲೇ ಬಿಗಿ ಬಂದೋಬಸ್ತನ್ನು ಅಲ್ಲಿ ಏರ್ಪಡಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಬಜರಂಗ ದಳ ಮುಖಂಡರು ಅಲ್ಲಿಗೆ ಬಂದ್ರೆ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಮೆರವಣಿಗೆಯನ್ನ ಮಾಡ್ತೀವಿ ಅಂತ ಹೇಳಿ ಮುಸ್ಲಿಂ ಮುಖಂಡರು ಕರೆಯನ್ನ ಏನು ಕೊಟ್ಟಿದ್ರು, ಆದರೂ ನಿಮಗೆ ತಾಕತ್ತಿದ್ರೆ ತಡೀರಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಸವಾಲುಗಳು ಎದುರಾಗಿತ್ತು. ಇದಕ್ಕೆ ಪ್ರತಿ ಸವಾಲ್ ಆಗಿ ನಾವು ತಡದೇ ತೀರ್ತೀವಿ ಅಂತ ಹೇಳಿ ಈಗ ಬಜರಂಗ ದಳ ಮುಖಂಡರು ಕೂಡ ಮುಂದಾಗಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಬಿಗುವಿನ ವಾತಾವರಣ ನಿರ್ಮಾಣ ಆಗಬಹುದು. ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ಪೃಥ್ವಿರಾಜ್ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಬಿಸಿ ರೋಡ್ ಚಲೋವನ್ನು ಮಾಡ್ತಾ ಇರುವಂಥದ್ದು. ಬಿಸಿ ರೋಡ್ ಚಲೋಗೆ ಕರೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಇವತ್ತೇನು ಹಿಂದೂ ಪರ ಕಾರ್ಯಕರ್ತರು ಕೂಡ ಎಲ್ಲ ಜಮಾಯಿಸ್ತಾರೆ ಅಂತದನ್ನು ನಾವು ನೋಡ್ಬೋದಾಗಿದೆ. ಏನು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಅಲ್ಲಲ್ಲಿ ಈಗ ಹಿಂದೂ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಏನು ಶರಣ್ ಪಂಪೆಲ್ ವಿಶ್ವ ಹಿಂದೂ ಪರಿಷತ್ ನಾಯಕರಾದಂಥ ಶರಣ್ ಪಂಪೆಲ್ ಮತ್ತು ಪುನೀತ್ ಅತ್ತ ಅವರ ಒಂದು ಕರೆಯನ್ನು ಕೊಟ್ಟಿದ್ದರು ಈ ಒಂದು ಬಿಸಿ ರೋಡ್ ಚಲೋಗೆ. ಸೊ ಇಲ್ಲಿ ಏನು ನಾಗಮಂಗಲ ಗಣೇಶೋತ್ಸವ ಸಂದರ್ಭದಲ್ಲಿ ಏನು ಗಲಭೆ ಉಂಟಾಯಿತು. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಈದ್ ಮಿಲಾದ್ನ ಮೆರವಣಿಗೆ ವೇಳೆ ಇದೇ ರೀತಿ ಗಲಭೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಿಸಿ ರೋಡ್ನ ನಿವಾಸಿಗಳಾದಂಥ ಅಸೈನರ್ ಮತ್ತು ಶರೀಫ್ ಎಂಬುವರು ಆಡಿಯೋವನ್ನು ರಿಲೀಸ್ ಮಾಡಿದರು. ಏನು ಬಿಸಿ ರೋಡ್ನಲ್ಲಿ ನಡೆಯುವಂತಹ ಈ ಈದ್ ಮೆರವಣಿಗೆಗೆ ನೀವು ತಾಕತ್ತಿದ್ರೆ ಬನ್ನಿ ಅಂತ ಹೇಳಿ ಒಂದು ಸವಾಲನ್ನು ಹಾಕಲಾಗಿತ್ತು. ಸೊ ಆ ಸವಾಲನ್ನು ಸ್ವೀಕರಿಸಿದಂತಹ ವಿಎಚ್ಪಿ ಇವತ್ತು ಇಲ್ಲಿಗೆ ಚಲೋ ಕರೆಯನ್ನು ಕೊಟ್ಟಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಅಲ್ಲಲ್ಲಿ ಅಲ್ಲಲ್ಲಿ ಹಿಂದೂ ಕಾರ್ಯಕರ್ತರು ಇಲ್ಲಿ ಜಮಾಯಿಸಿರುವಂಥದ್ದು. ಯಾಕೆಂತ ಹೇಳಿದರೆ ಈಗಾಗಲೇ ಏನು ಹಿಂದೂ ಮುಖಂಡರ ಮೇಲೆ ಏನು ಕರೆಯನ್ನು ಕೊಟ್ಟಿದ್ರು ಅವ್ರ ಮೇಲೆ FIR ಅನ್ನು ಕೂಡ ಮಾಡಿರುವಂಥದ್ದು ಮತ್ತು ಮಂಡ್ಯದಲ್ಲಿ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಇಲ್ಲಿ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಏನು ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಗಣೇಶೋತ್ಸವ ಪೆಂಡಲ್ ಏನಿದೆ ಇದು ಅಲ್ಲಿ ಮತ್ತು ರಕ್ತೇಶ್ವರಿ ದೇವಸ್ಥಾನದ ಹತ್ತಿರ ಎಲ್ಲ ಕಡೆ ಈ ಹಿಂದೂ ಕಾರ್ಯಕರ್ತರು ಜಮಾಯಿಸ್ತಾ ಇರುವಂಥದ್ದು. ಅಂದರೆ ಈ ಭಾಗದಲ್ಲಿ ಏನು ಇನ್ನೇನು ಕೆಲವು ಹೊತ್ತಿನಲ್ಲಿ ಈದ್ ಮೆರವಣಿಗೆ ಆರಂಭವಾಗುತ್ತೆ. ಕೈಕಂಬದಿಂದ ಬಿಸಿ ರೋಡ್ವರೆಗೂ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳಿ ಪೊಲೀಸರು ಸನ್ನದ್ಧರಾಗಿರುವಂಥದ್ದು. ಒಂದು ಕಡೆ ಹಿಂದೂ ಸಂಘಟನೆಯವ್ರನ್ನ ಮನವೊಲಿಸಲಿಕ್ಕೆ ಪೊಲೀಸರು ವಿಫಲವಾಗಿದ್ದಾರೆ ಮತ್ತು ಹಿಂದೂ ಸಂಘಟನೆಯವರು ಮಾಡ್ತೀವಿ ಅಂದರೆ ಬಿಸಿ ರೋಡ್ ಚಲೋ ಮತ್ತು ಇಲ್ಲಿ ಅಲ್ಲಿಗೆ ಬಂದೇ ಬರ್ತೀವಿ ಅನ್ನೋದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಇನ್ನು ಈ ರೀತಿಯಾಗಿ ಪ್ರಚೋದನಕಾರಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ FIR ಕೂಡ ದಾಖಲಾಗಿದೆ. ಶರಣ್ ಪಂಪ್ವೆಲ್ ಮತ್ತು ಪುನೀತ್ ಅತ್ತ ಅವರ ಮೇಲೆ ದಾಖಲಾಗಿರುವಂತಹ FIR ಇದು. ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ FIR ದಾಖಲಾಗಿದೆ. ಬಜರಂಗ ದಳದ ಸಂಯೋಜಕ ಪುನೀತ್ ಅತ್ತ ಅವರ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಅದರಲ್ಲಿ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಬಿಸಿ ರೋಡ್ ಚಲೋಗೆ ಕರೆಯನ್ನು ಕೊಟ್ಟಿದ್ರು. ಆಡಿಯೋವನ್ನ ಹರಿಬಿಟ್ಟಿದ್ದಂತಹ ಇಬ್ಬರ ವಿರುದ್ಧವೂ ಕೂಡ ಈಗ FIR ದಾಖಲಾಗಿದೆ. ಬಂಟ್ವಾಳ ಪುರಸಭೆ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಹಾಗೆ ಸದಸ್ಯನ ಸಹೋದರ ಹುಸೈನರ್ ಆತನ ವಿರುದ್ಧನೂ ಕೂಡ ಈಗ FIR ದಾಖಲಾಗಿದೆ. ಇದರ ಜೊತೆಗೆ ಯಾರು ಪೋಸ್ಟ್ ಅನ್ನ ಮಾಡಿದ್ರು, ಯಾರು ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧವೂ ಕೂಡ ಈಗ ಪೊಲೀಸರು FIR ಅನ್ನ ದಾಖಲಿಸಿದ್ದಾರೆ. ಸೊ ಹಾಗಾಗಿ ಎರಡೂ ಕಡೆಯವರನ್ನ ಈಗಾಗಲೇ FIR ದಾಖಲಿಸಿ ಏನಾದರೂ ಅಹಿತಕರ ಘಟನೆಗಳು ಆದರೆ ಅಂತ ಅವರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಈಗ
ಕಂಡು ಬರ್ತಾ ಇವೆ. ಸೊ ಹಾಗಾಗಿ ಎಲ್ಲರೂ ಶಾಂತಿ ಕಾಪಾಡಿ, ಯಾರು ಕೂಡ ಇಂಥ ಒಂದು ಘಟನೆಗಳಿಗೆ ಕಾರಣಕರ್ತರಾಗಬೇಡಿ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಕೂಡ ತಿಳಿ ಹೇಳಿದ್ದಾರೆ. ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣ, FIR ಕೂಡ ಈಗಾಗಲೇ ದಾಖಲಾಗಿದೆ. ಜೊತೆಗೆ ಬಂಟ್ವಾಳದ BC ರೋಡ್ ಚಲೋಗೆ ಬಜರಂಗ ದಳ ಮತ್ತು VHP ಏನ್ ಕರೆಯನ್ನ ನೀಡಿತ್ತಲ್ಲ, ಶರಣ್ ಪಂಪ್ವೆಲ್ ಮತ್ತು ಪುನೀತ್ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಪ್ರಯತ್ನಿಸಿದ್ರು. ಈ ಸಂದರ್ಭದಲ್ಲಿ ನಿನ್ನೆ ಮಂಡ್ಯದ ಪಾಂಡವಪುರಕ್ಕೆ ಶರಣ್ ಪಂಪ್ವೆಲ್ ಮತ್ತು ಪುನೀತ್ ಅತ್ತಾವರ ಬಂದಿದ್ದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡೋದಕ್ಕೆ ಹೋದ್ರು. ಪಾಂಡವಪುರ RSS ಕಚೇರಿಗೆ ಬಂದಿದ್ರು. ಆಗ ಪರಿಶೀಲನೆಯನ್ನ ನಡೆಸಿದ್ರು ಕಚೇರಿಯ ಒಳಗಡೆ. ಈಗಾಗಲೇ ಶರಣ್ ಪಂಪ್ವೆಲ್ ಅವರನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಸೊ ಅದನ್ನ ಖಂಡಿಸಿ ಅಲ್ಲಿದ್ದಂತಹ BJP ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಪೊಲೀಸರು ದೌರ್ಜನ್ಯ ನೋಡಿ ಹೆಂಗ್ ಮಾಡ್ತಾವ್ರೆ ಅಂತ ಹೇಳಿ ಅಲ್ಲ ಸರ್, ದೌರ್ಜನ್ಯ ಮಾಡ್ತಾ ಇದ್ರೆ ನಾಗರಿಕನ ಸಂಘದ ಸ್ವಯಂ ಸೇವಕರ ಮೇಲೆ ಪೊಲೀಸರ ದೌರ್ಜನ್ಯಕ್ಕೆ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುತ್ತಿರುವ ಪೊಲೀಸ್ ಶ್ರೀರಂಗಪಟ್ಟಣದಲ್ಲಿ 300 ಜನ ಸೇರವ್ರೆ. ಇದನ್ನ ಅದ್ರ ಬಗ್ಗೆ ಎಲ್ಲಿ ಮಾಡಿದೀವಿ ನೀವು? ನಾನು 10:30 ಅಲ್ಲೇ ಇದ್ದೀನಿ, ಇಷ್ಟೊಂದು ಜನ ಸೇರಿದ್ದಾರೆ. ಇನ್ನು ಮಂಗಳೂರಿನ